ಎಜಿ ನ್ಯೂಸ್ಗೆ ಸ್ವಾಗತ. ಲಿಂಗಸಗೂರು ತಾಲೂಕಿನ ಈಚನಾಳ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಹಾಗೂ ಜಲಧಾರೆ ಯೋಜನೆಯ ಕಾಮಗಾರಿಗಳು ಕಳಪೆ ಗುಣಮಟ್ಟದಲ್ಲಿ ನಡೀತಾ ಇದ್ದು ಗ್ರಾಮಸ್ಥರ ಜೀವಕ್ಕೆ ಅಪಾಯ ಉಂಟು ಮಾಡ್ತಾ ಇದೆ ಅಂತ ಸ್ಥಳೀಯರು ಕೂಡ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜಲಜೀವನ್ ಮಿಷನ್ ಯೋಜನೆ ಅಡಿ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಪೂರೈಸುವ ಉದ್ದೇಶದಿಂದಾಗಿ ಕೈಗೊಂಡಿರುವ ಕಾಮಗಾರಿಗಳಲ್ಲಿ ನಿಯಮ ಉಲ್ಲಂಘನೆ ನಡೆದಿದ್ದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದಾಗಿ ಜನ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಗ್ರಾಮದಲ್ಲಿ ಚರಂಡಿಗಳಲ್ಲಿ ಪೈಪ್ಗಳನ್ನು ಅಳವಡಿಸಿರುವುದು ಅಲ್ಲದೆ ಜೆಜಿಎಂ ಯೋಜನೆಯ ಪೈಪ್ಗಳನ್ನು ಕೇವಲ 2 ಅಡಿ ಆಳದಲ್ಲಿ ಅಳವಡಿಸಲಾಗಿದೆ ಅಂತ ಆರೋಪಿಸಲಾಗಿದೆ. ಸುಮಾರು 8 ಇಂಚಿನ ಜಲಧಾರೆ ಪೈಪ್ಗೆ 4 ಹಾಗೂ 6 ಇಂಚಿನ ಜೆಜಿಎಂ ಪೈಪ್ಗಳನ್ನು ಜೋಡಣೆ ಮಾಡಿರುವುದು ತಾಂತ್ರಿಕ ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಸುಮಾರು 20 ವರ್ಷಗಳ ಹಿಂದೆ ನಿರ್ಮಿಸಲಾದ ಹಳೆಯ ಓವರ್ ಹೆಡ್ ಟ್ಯಾಂಕ್ ಈಗಾಗಲೇ ಶಿಥಿಲಗೊಂಡಿದ್ದು ಕಬ್ಬಿಣದ ರಾಡುಗಳು ಹೊರಗೆ ಕಾಣಿಸ್ತಾ ಇದೆ. ಇಂತಹ ಅಪಾಯಕಾರಿ ಟ್ಯಾಂಕ್ಗೆ ಜೆಜಿಎಂ ಹಾಗೂ ಜಲಧಾರೆ ಯೋಜನೆಯ ಪೈಪ್ಗಳನ್ನು ಜೋಡಿಸಿರುವುದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಜೆಜಿಎಂ ಯೋಜನೆ ಅಡಿ ಸುಮಾರು 1.37 ಲಕ್ಷ ಲೀಟರ್ ಸಾಮರ್ಥ್ಯದ ಹೊಸ ಜಲ ಸಂಗ್ರಹಗಾರ ನಿರ್ಮಿಸಬೇಕಾಗಿದ್ದು ಹೊಸ ಟ್ಯಾಂಕ್ ನಿರ್ಮಿಸದೆ ಹಳೆಯ ಟ್ಯಾಂಕ್ ಅನ್ನೇ ಬಳಸುತ್ತಿರುವುದು ಯೋಜನೆಯ ಉದ್ದೇಶವನ್ನೇ ಪ್ರಶ್ನಿಸುವಂತಾಗಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಗ್ರಾಮದಲ್ಲಿ ಇರುವಂತಹ ಸುಮಾರು 50 ರಿಂದ 60 ವರ್ಷಗಳಷ್ಟು ಹಳೆಯ ಓವರ್ ಹೆಡ್ ಟ್ಯಾಂಕ್ ಹಾಗೂ 10 ರಿಂದ 15 ವರ್ಷಗಳ ಹಿಂದೆ ನಿರ್ಮಿಸಲಾದ ಮತ್ತೊಂದು ಟ್ಯಾಂಕ್ 2 ಶಿಥಿಲಾವಸ್ಥೆ ಇದ್ದು ಕಳಪೆ ಕಾಮಗಾರಿಯಿಂದಾಗಿ ಅಪಾಯದ ಸ್ಥಿತಿಗೆ ತಲುಪಿದೆ. ಈ 2 ಟ್ಯಾಂಕ್ಗಳ ಬದಲಿಗೆ ಹೊಸ ಟ್ಯಾಂಕ್ ನಿರ್ಮಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗುವ ಸಾಧ್ಯತೆ ಇದೆ ಅಂತ ಗ್ರಾಮಸ್ಥರು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲೆದರ ಕೆಲಸ ಮುಗಿದ ಮೇಲೆ ತೋರಿಸಿ ಏನ್ ಪ್ರಯೋಜನ? ಕೆಲಸ ಮುಗಿದೋಗುತ್ತಲ್ಲ, ಇಲ್ಲಿ ತೋರಿಸಿ ಏನ್ ಪ್ರಯೋಜನ? ಹೆಂಗೆ ಯಾರು ಮೀಟಿಂಗ್ ಇದಾರ? ಜೈ ಅವ್ರ ಮೀಟಿಂಗ್ ಇದಾರ. ನೀವು ಮತ್ತೆ ನಿಮ್ಗೆ ಒಪ್ಪಿಗೆ ಇಲ್ದಾನೆ ಇದನ್ನ ಹೆಂಗ್ ಓಡಿಸಕತ್ತೀರಿ? ಇದನ್ನ ನೀವು ನಿಮ್ದು ಏನದ್ರ ಹೆಂಗಾಗಿದೆ? ಎಷ್ಟು ಫೀಟ್ ಒಳಗಿದೆ? ಅಲ್ಲ, ಅಟ್ಲೀಸ್ಟ್ ಇದು ಎಷ್ಟು ಫೀಟ್ ಒಳಗಿದೆ ಅಂತ ಗೊತ್ತಾ ನಿಮ್ಗೆ? ಇದು ಎಷ್ಟು ಫೀಟ್ ಆಳ ತೊಡ್ರಿ ಅಂತ ಗೊತ್ತಾ? ಜೈ ಇದು ಹೇಳ್ಬೇಡ್ರಿ. ಜೈ ಇಲ್ಲದಾರ ಇಲ್ಲಿ ಮಾಡ್ಸಕತ್ತಿದ್ ನೀವ್ ಇದನ್ನ. ಮತ್ತೆ ಹೆಂಗೆ 2 ಫೀಟ್ ಆಳ್ದ 3 ಪೈಪ್ ಹಾಕ್ತಾರ? 2 ಫೀಟ್ ಆಳ್ದ 3 ಪೈಪ್ ಹಾಕ್ತಾರ? ಎಲ್ಲೇದಾರ ಮುಗಿಸಕತ್ತಿರಲ್ಲ ಇಲ್ಲಿ? ಜೈ ಎಲ್ಲೇದಾರ? ಮತ್ತೆ ಇದು ಹೆಂಗ್ ಮಾಡಕ್ ಪರ್ಮಿಷನ್ ಕೊಟ್ರಿ ನೀವು? ಜೈ ಎಲ್ಲಿದಾರ? ಅದ್ ತೆಗಿರಿ, ಅದನ್ನ ದೊಡ್ಡ ಪೈಪ್ ತೆಗೆದ್ಬಿಟ್ಟ ಜೆಜಿಎಂ ದಾಟ ಹಾಕ್ರಿ. ಮತ್ತೆ ಈಗ ಹೆಂಗ್ ಮಾಡ್ಸಕ್ ಬಿಟ್ಟಿರಿ? ಮಾಡ್ಸಕ್ ಬಿಟ್ಟಿದ್ದ ಹೆಂಗ್ ನೀವು? ಇದನ್ನ ಹೆಂಗ್ ಮಾಡ್ಸಕತ್ತೀರಿ? ತೆಗಿಯಕ್ ಯಾರಿಗೆ ಹೇಳಿರಿ ನೀವು? ನಮ್ಗೆ ಏನಾರ ಹೇಳ್ಯಾರ ತೆಗಿಯಕತ್ತೀವಿ ಅಂತ ಇದನ್ನ? ಯಾರಿಗೆ ಹೇಳಿ? ಮತ್ತೆ ಎಲ್ಲಾರ್ಗೆ ಹೇಳಕ್ಕಾಗಲ್ಲ. ಊರ್ ಪೈಪ್ ಮತ್ತೆ ನಾವೇನು ಬೇವ್ರಾರ ಇಲ್ಲಿ ಮಾತಾಡಕತ್ತಿದ್ದು? ನಾವ್ ಮಾತಾಡಕತ್ತಿದ್ ಬೇವ್ರಾರ? ಇಂಥ ಮಳೆಯಲ್ಲಿ ಕೂಡ ಈ ತರ ಬರೀ 2 ಫೀಟ್ ಅಂತರದಾಗ 3 ಪೈಪ್ ಹಾಕಕತ್ತೀರಿ. ಮೇನ್ ಪೈಪ್ ಅಗಲ ದರೋಡೆ ಮಾಡ್ತಾ ಇದ್ದೀರಿ ಎಲ್ಲ ಅಧಿಕಾರಿಗಳು ಸೇರಿ ನೀವು. ಇಂಥ ಅಗಲಿ ದರೋಡೆ ಮಾಡಕತ್ತೀರಿ ನೀವು. ಬರ್ರಿ ಪಿಡಿ ಅವ್ರೆ, ಎಲ್ಲ ಅಕ್ರಮ ಕೆಲಸ ಮಾಡ್ಕೊಂತ ಎಲ್ಲ ಅಧಿಕಾರಿಗಳು ಅವ್ರು ಕೋಟಿಗಟ್ಟಲೆ ದರೋಡೆ ಮಾಡಕತ್ತೀರಿ. ಅದು ಕಾಲಲ್ಲ ಅವ್ರು ಹೆಂಗ ಹೋಗಿ ಮನೆಗೆ ಯಾರಿಲ್ಲ ಅಲ್ಲಿ ಯಾರಾದ್ರ ಆಫೀಸ್ನಾಗ? ನಾನು ಹೋಗಿ ಬಂದಿನಿ ಕೂತು. ಮತ್ತೆ ಇಲ್ಲಿ ಬರ್ಬೇಕಲ್ಲ, ಬೋರ್ಡ್ ಎಲ್ಲ ನಿಮ್ದು ವರ್ಕ್ ಈ ತರ ಕಾಮಗಾರಿ ಮಾಡಕತ್ತಿ ಅಂತ ಒಂದ್ ನೇಮ್ ಬೋರ್ಡ್ ಇಲ್ಲ. ಜೆಜಿಎಂ ಕಾಣುತ್ತಾ? ಊರು ತುಂಬಾ ಇಲ್ಲಿ ಬೋರ್ಡ್ ಹಾಕ್ಯಾರ ದೇವನಂತದ್ದು. ಏನ್ ಮಾಡಕತ್ತಿ ನಾವು? ಎಸ್ ನಳಕ ಮನಿಗೆ ನಳ ಕೊಡಕತ್ತೀವಿ ಅಂತ ಬೋರ್ಡ್ ವರ್ಕ್ ಮಾಡಿ ಕೆಲಸ ಮಾಡಕತ್ತಾರ. ನೀವೇನ್ ಮಾಡಕತ್ತೀರಿ? ಜಲಧಾರಿ ಮತ್ ನಿಮ್ದು ಎಲ್ಲೈತೆ? ಜಲಧಾರಿ ಮೆನ್ಷನ್ ಆಗೈತೆ. ಅಲ್ಲಿಂದ ನಡ್ಕೊಂಡ್ ಬರ್ಬೇಕು. ರಾತ್ರಿ ಟೈಮ್ ಬರ್ತಾರ, 7 ಗಂಟೆ ಬರ್ತಾರ, 6 ಗಂಟೆ ಬರ್ತಾರ. ಹೆಂಗಂತ ಹೇಳಿ ಕೆಲಸ ಮಾಡ್ತಾನ ಹಂಗಂತೇಳಿ ಅವರೇ ಡಿಪಾರ್ಟ್ಮೆಂಟ್ ಡೆಸಿಗ್ನೇಷನ್ ಏನ್ ಅವ್ರದ್ದು? ಅವ್ರು ಯಾರು? ಡೆಸಿಗ್ನೇಷನ್ ಏನ್ರಿ? ನಿಮಗ್ ಗೊತ್ತಲ್ಲ, ನಿಮಗ್ ಗೊತ್ತಲ್ಲ ಸಂಘಟನೆ ಯಾರಂತ ಗೊತ್ತಲ್ಲ. ಯಾರು ಸಮಸ್ಯೆ? ಒಬ್ಬ ಅಧಿಕಾರಿ ಬಂದು ಊರ ನೋಡಕತ್ತಿಲ್ಲ ಅಂತಂದ್ರ ಅವ್ರ ಯಾರ್ರಿ? AW ಬರಕ್ ರೆಡಿ ಇಲ್ಲ, ಜೈ ಬರಕ್ ರೆಡಿ ಇಲ್ಲ. ಏನ್ ಆರ್ಡಿಒ ಇಲಾಖೆ ಪಿಡಿಒ ನೀವು ಕಮಿಷನ್ ತಗೊಂಡು ಮಾಡ್ತಾ ಇದ್ರ ವರ್ಕ್? ನಿಮಗೆ ಒಂದು
ಕಾಮನಿ ಕಮಿಷನ್ 10% ಯಾವನಿಗೆ ಇಲ್ಲ ಇದ್ರಾಗ ಕಮಿಷನ್ ಇಲ್ಲ ನಾನು ಯಾವಾಗ ಮತ್ತೆ ಅಷ್ಟೇ ಕಮಿಷನ್ ಕೆಲಸ ಸೇರಿಸಿ ಯಾಕೆ ಕಮಿಷನ್ ಅದನ್ನ ಸರ್ ಊರನ್ನರ ಮೊದಲ ಹೇಳಿದ್ರೆ ನಾನು ಮಾಡಕ್ ಹೋಗಿದ್ದಿಲ್ಲ ಇದು ನಿಮ್ಮ ಈಗ ಮೀಟಿಂಗ್ ಮಾಡಿ ನೀವು ಯಾವ ಮೀಟಿಂಗ್ ಮಾಡಿರಿ ಮೀಟಿಂಗ್ ಎಲ್ಲಿ ಮಾಡಿರಿ ಸರ್ ಮತ್ತೆ ಯಾರಿಗೆ ಕೇಳಿರಿ ಇದು ಪಂಚಾಯತಿ ಇಂಟಿಮೇಷನ್ ಮಾಡಿರಿ ಪಂಚಾಯತ್ ಅವರಿಗೆ ರಿಸೀವ್ ತಗೊಂಡಿರಿ ಇಷ್ಟು ಪಬ್ಲಿಕ್ ಪ್ರಾಬ್ಲಮ್ ತಗೊಂಡ್ರಿ ವಿಡಿಯೋ ಬಂದು ಅನ್ನಲ್ಲ ಈಗ ಆತ್ಮ ಅಕ್ರಮಕ್ಕೆ ಸಾಥ್ ಕೊಟ್ಟನ ಅದಕ್ಕೂ ಕಮಿಷನ್ ಬಂದೈತಿ ನೀವು ಕಮಿಷನ್ ಬಂದೈತಿ ನಾನು ಮಾತಾಡ್ತೀನಿ ಖುದ್ದು ಅದನ್ನ ಅಕ್ರಮ ಆಗ್ಲಿದ್ದವ್ರೇನು ಮಾಡ್ತಾ ಇದ್ರಿ RWS SNC ಕಂಪನಿ ಇದೇನ್ ಐತಲ್ಲ ಟೋಟಲ್ ಕಮಿಷನ್ ತಂದೆ ಸರ್ ಅದೇನಿಲ್ಲ ಕಮಿಷನ್ ತಂದೆ ಏನು ಇದೇನಿದು ಮುಚ್ಚ್ರಿ ಜನರಲ್ಲ ಸರ್ ಇಲ್ಲಿ ತೆಗಿರಿ ಆ ದೊಡ್ಡ ಪೈಪ್ ತೆಗೆದ್ಬಿಟ್ಟು ಸಣ್ಣ ಪೈಪ್ ತೆಗಿರಿ ಅವ್ರ ಕೆಲಸ ಮುಗಿಸ್ಕೊಳ್ಳಿ ನೀವು ಬೇಕಿದ್ರೆ ಊರವರೆಗೆ ತಗೊಂಡು ಹೋಗಿ ಅದನ್ನ ಕನೆಕ್ಷನ್ ಕೊಡಿ ನೀವೇನ್ ಎಸ್ಟಿಮೇಟ್ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಗುಣಮಟ್ಟದ ಕಾಮಗಾರಿ ಕೈಗೊಂಡು ಹೊಸ ಜಲ ಸಂಗ್ರಹಾಗಾರ ನಿರ್ಮಿಸುವಂತೆ ಗ್ರಾಮಸ್ಥರು ಆದ ನಾಗರಾಜ್ ಹಾಗೂ ಶರಣಬಸವ ಆಗ್ರಹ ಮಾಡಿದ್ದಾರೆ. ಮಲ್ಲರೆಡ್ಡಪ್ಪ ಹೆಚ್ ದೊಡ್ಡಮನಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.